ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಓಕೆ, ನೀವ್ ಹೇಗಿದ್ದೀರಾ ಮೇಡಮ್? ನಾನು ಚಲೋ ಇದ್ದೀನಿ. ಬಹಳ ವರ್ಷಗಳ ನಂತರ ಬಂದಿದ್ದೀರಿ, ಏನ್ ಅನ್ಸುತ್ತೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಾನು ಮೊದಲನೇ ಬಾರಿ ನಾನು ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು. ಲೋಗೋ ತಳಗ್ ಮಾಡ್ರಿ ಡೌನ್. ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಾನು ಜಮೀರ್ ಅಹಮದ್ ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ DC ಸಾಹೇಬ್ರಿಗೂ ಕೂಡ, ಯಾಕಂದ್ರೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸೊ ನಾನು ಇನ್ನೂ ಕಾರ್ಯಕ್ರಮ ನೋಡಕ್ ಆಗಿಲ್ಲ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಮೇಡಮ್, ಹಂಪಿ ಬಗ್ಗೆ ಏನ್ ಹೇಳ್ತೀರಿ? ಐ ಲವ್ ಹಂಪಿ, ಇಟ್ಸ್ ಬ್ಯೂಟಿಫುಲ್. ಅಂಡ್ ನಾನು ಇಲ್ಲಿ ಶೂಟಿಂಗ್ ಕೂಡ ಮಾಡಿದ್ದೀನಿ ಮುಂಚೆ. ಈಗ ಅಫ್ಕೋರ್ಸ್ ಇಟ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್, ಸೊ ಹಾಗಾಗಿ ಯು ಕ್ಯಾನ್ ಶೂಟ್, ಬಟ್ it's obviously one of the most beautiful places in Karnataka, so I love Hampi. ಇಲ್ಲ ಸದ್ಯಕ್ಕೆ I have not decided on anything, but ನಾನು ಸ್ಕ್ರಿಪ್ಟ್ಸ್ ಗಳನ್ನ ಓದ್ತಾ ಇದ್ದೀನಿ. ಸೊ ನೋಡೋಣ, ಸಮಥಿಂಗ್ ಇಂಟ್ರೆಸ್ಟಿಂಗ್ ಐ ವಿಲ್ ಡೂ ಇಟ್. ಮೇಕೆದಾಟು ವಿಚಾರದಲ್ಲಿ ಸೆಲೆಬ್ರಿಟಿಗಳು ಕಲಾವಿದರು ಭಾಗವಹಿಸ್ತಿಲ್ಲ, ಹಾಗಾಗಿ ವಾರ್ನಿಂಗ್ ಕೊಡೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ DK ಶಿವಕುಮಾರ್. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ, ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದಿವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ, ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ನಮ್ದೊಂದು ಮನವಿ, ನೀರು ಅಂತ ಬಂದಾಗ ಕೇವಲ ಕಾವೇರಿ ಬಗ್ಗೆ ಮಾತಾಡ್ತಾರೆ, ತುಂಗಭದ್ರಾ ಬಗ್ಗೆ ಯಾಕೆ ಮಾತಾಡಬಾರದು ಅಂತ. ಅದು ನೀವು ಯು ಶುಡ್ ಕಾವೇರಿ ಆದ್ರೆ ಸೈಕಲ್ ಹೋಗ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇರಲ್ಲ ಡ್ಯಾಮ್ಗಳಿಗೆ ಯಾರು ಧ್ವನಿ ಇರ್ತಾ ಇಲ್ಲ ಕಲಾವಿದರು. ಓನ್ಲಿ ಕಾವೇರಿ ನದಿಗೆ ಅಷ್ಟೇ ಧ್ವನಿ ಇರ್ತಾ ಇಲ್ಲ. ಯಾಕೆ ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು? ಬಿಕಾಸ್ ಎಲ್ಲ ನಮ್ಮ ನಾಡು, ನಮ್ಮ ಜಾಗ. ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆರ್ ರೈಟ್ಸ್. ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು.